ಹಾಯ್ ಹಲೋ ಗಾಯ್ಸ್. ಇವತ್ತು ಊರಿಂದ ಸೊಪ್ಪು ಮತ್ತು ತೊಗರಿಕಾಳು ತೊಗೊಂಡು ಬಂದಿದ್ವಿ. ಬಸ್ಸಾರು ಮಾಡಿ ತೋರ್ಸೋಣ ಅಂತ ಬಸ್ಸಾರು ಮಾಡ್ತಾಯಿದ್ದೀನಿ. ಫಸ್ಟು ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬಿಡಿಸ್ಕೊಂಬಿಟ್ಟು ಆಮೇಲೆ ಕುಕ್ಕರಲ್ಲಿ ತೊಗರಿಕಾಳು ಹಾಕಿ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ಬೇಯಿಸೋಕೆ ಇಟ್ಕೊಳ್ಳೋದು. ಅದು ಬೆಂದಾದಮೇಲೆ ಸೊಪ್ಪಿಟ್ಬಿಟ್ಟು ಉಪ್ಪು ಹಾಕಿ ಆವಾಗಲೇ ಕಾಳು ಬೇಯಿಸೋಕೆ ಹಾಕಿದ್ವಿ. ಇವಾಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈಗ ಬೇಯಿಸೋಕೆ ಇಟ್ಬಿಟ್ಟು ಅದಾದಮೇಲೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಬೇರೆ ಪಾತ್ರೆಗೆ ಸೋದಿಸ್ಕೋಬೇಕು. ನೀರು ಸಪ್ರೇಟು ಸೊಪ್ಪು ಸಪ್ರೇಟು ಮಾಡಿಕೊಂಡು ಆಮೇಲೆ ಮಸಾಲೆ ಪದಾರ್ಥ ಎಲ್ಲ ರೆಡಿ ಮಾಡ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಹುರಿದಿರೋ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಮೆಣಸು ಮತ್ತು ಜೀರಿಗೆ ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ಕಾಳು ಸೊಪ್ಪನ್ನು ಹಾಕ್ಕೋಬೇಕು. ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗಿ. ಏನು ತೀರಾ ನುಣ್ಣಗೇನು ರುಬ್ಕೊಂಬಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮಾಗಿ ರುಬ್ಕೊಂಬಿಟ್ಟು ನೋಡಿ ರುಬ್ಬಿದ್ದಾದಮೇಲೆ ಈ ಥರ ತೆಗೆದಿಟ್ಕೊಂಡು ಇವಾಗ ನಾನು ಕುಕ್ಕರಲ್ಲಿ ಸೊಪ್ಪಿಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸೊಪ್ಪಿಗೆ ಕಾಯಿ ತುರಿ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಅದು ಕಾಯ್ದು ರಸ ಇರುತ್ತಲ್ವ ಅದಕ್ಕೆ ನಾವು ರುಬ್ಬಿರೋ ಮಸಾಲೆನ ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸಪ್ಪೆಸರು ಬಸ್ತಿರ್ತೀವಲ್ಲ ಅದನ್ನು ನಮಗೆ ಎಷ್ಟು ಬೇಕಷ್ಟು ನೀರು ನೋಡಿಕೊಂಡು ನೀರು ಹಾಕ್ಬಿಟ್ಟು ಆ ಸಾಂಬಾರು ರೆಡಿ ಮಾಡಿಟ್ಕೋಬೇಕು. ಅದಾದಮೇಲೆ ನಾನು ಇವಾಗ ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಮತ್ತು ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಇದ್ದರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸೊಪ್ಪು ಹಾಕ್ಕೊಂಬಿಟ್ಟು ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಅದಾದಮೇಲೆ ಎತ್ತಿಟ್ಕೊಂಡು ಅದೇ ಕುಕ್ಕರಿಗೇ ಸಾಂಬಾರು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸಾಂಬಾರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದಾದಮೇಲೆ ಸಪ್ರೇಟು ಸಪ್ರೇಟು ಮಾಡ್ಕೊಳ್ಳೋದು. ಹಾಗೆ ಒಂಚೂರು ಸಾಂಬಾರು ಬಿಸಿ ಮಾಡಿಬಿಟ್ಟಿಟ್ರೆ ರೆಡಿ ಆಯಿತು. ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ಸೊಪ್ಪು ಮತ್ತು ಕಾಳು ಅದು ತೊಗರಿ ಕಾಳು ಹಾಕಿದ್ದೀವಲ್ಲ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ ಹೇಳಿ. ಥ್ಯಾಂಕ್ ಯು.